ಈ ಸಿನಿಮಾದ ಹೀರೋಯಿನ್ ನಮ್ ಜೊತೆ ಇದಾರೆ. ನಂಗೇನೋ ಮಾಡ್ಬೇಕು ಅಂತ ಅನಿಸ್ತಿದೆ, ಮಾಡ್ಲಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲಿ ಬ್ರೋ ಹೀರೋ? ಇವತ್ತು ನಾನು ಒಬ್ನೇ ಹೋಗ್ತಿಲ್ಲ ರೀ, ನನ್ ಜೊತೆ ನಾವ್ ಹೋಗಿದ್ದು ಅಲ್ಲಿ. ಲೇ ರಾಜು, ಇವತ್ತು ಪ್ರೂವ್ ಮಾಡ್ದೆ ಇಲ್ಲ ನೀನು ರೈತ ಅಂತ. ಅಂದ್ರೆ ಬಿಲ್ಡರ್ ಒಬ್ನೇ ಆಗಿರ್ತಾನೆ, ಒಳಗಡೆ ಫ್ಲಾಟ್ ಇರ್ತವೆ, ಆ ಒಂದು ಫ್ಲೋರ್ ಮನೆ ಒಂದ್ 4 ಮನೆ 5 ಮನೆ ಇರ್ತವೆ. ಎಲ್ಲ ಕಾಸ್ಟ್ಲಿ, ಇಲ್ಲಿ ಅಫಿಷಿಯಲ್ ಏರಿಯಾ ಅಲ್ವಾ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿನ ಮೆಟ್ರೋ ಸ್ಟೇಷನ್ ಅಲ್ಲಿ. ಯಾವ್ದು ಇವಾಗ ತಲಗಟ್ಪುರದಲ್ಲಿ ಇದೀವಿ ರೀ. ಊರಿಂದ ಬಂದ್ವಿ, ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಕತೆ ಅಂತ ಹೋಗ್ತಾ ಹೇಳ್ತೀನಿ. ಸದ್ಯಕ್ಕೆ ಮೆಟ್ರೋ ಕಾಯ್ಕೊಂಡು ಇಲ್ಲಿ ಕೂತಿದ್ವಿ, ಇನ್ನೂ ಬಂದಿಲ್ಲ. ಜಸ್ಟ್ ಮಿಸ್ ಆಗೋಯ್ತು ರೀ. ಇಲ್ಲಿ ಬಂದ್ವಾ, ಜಸ್ಟ್ ಪಾಸ್ ಆಗೋಯ್ತು. ಇವಾಗ ನೆಕ್ಸ್ಟ್ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ನೋಡಿದ್ಗೆ 30 ಸೆಕೆಂಡ್ಲೇ ಪಾಸ್ ಆಗೋಯ್ತು. ಜಸ್ಟು ಬರೋದಕ್ಕೂ ಮಿಸ್ ಆಗೋಯ್ತು. ನಮಗೆ ಮನೇಲಿ ಗಂಟೆ ಗಟ್ಟಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ್ತೀವಿ, ಆವಾಗ ಗೊತ್ತಾಗಲ್ಲ. ಇಂಥ ಜಾಗಗಳಿಗೆ ಬಂದಾಗಲೇ ಒಂದೊಂದು ನಿಮಿಷ ಸೆಕೆಂಡ್ಗಳು ಗೊತ್ತಾಗೋದು. ಓಕೆ, ಮೆಟ್ರೋ ಬಂತ್ರಿ, ಬನ್ನಿ ಹೋಗೋಣ. ಇವತ್ತು ನಾನು ಒಬ್ಬನೇ ಹೋಗ್ತಿಲ್ಲ ರೀ, ನನ್ನ ಜೊತೆ ನಾನು ಮತ್ತು ಅರು ಇಬ್ಬರು ಹೋಗ್ತಾ ಇದ್ದೀವಿ. ಅರು ಮರ್ತ್ಬಿಟ್ಟಿದ್ದೀರ ಅಂತ ಅನ್ಕೋತೀನಿ, ಅವಾಗ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಫುಲ್ಲು ಫಾರ್ಮಿಂಗ್ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಇವತ್ತು ಹೋಗಿದ್ದು ಬರೋಣ ಬೆಂಗಳೂರಿಗೆ ಅಂದ್ಬಿಟ್ಟು ಕರ್ಕೊಬಂದೆ. ಇವಾಗ ಮೆಜೆಸ್ಟಿಕ್ಗೆ ಬಂದಿದ್ದೀವಿ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಫ್ಲಾಟ್ ನಂಬರ್ 3 ಅಲ್ಲಿದ್ದೀವಿ. ಇಲ್ಲಿಂದ ಮೈಸೂರು ಸೆಂಟ್ರಲ್ ಅಲ್ಲಿಗೆ ಹೋಗಿ ಒರೇನ್ ಮಾಲ್ಗೆ ಹೋಗ್ಬೇಕು. ಪಾಪ ಬ್ರೋ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಇಲ್ಲೂ ಅಷ್ಟೇ ಜಸ್ಟ್ ಮಿಸ್ ಆಗೋಯ್ತು ರೀ. ನಾವು ಮೇಲ್ಗಡೆಯಿಂದ ಬರೋ ತನಕ ಜಸ್ಟ್ ಪಾಸ್ ಆಯಿತು ಮೆಟ್ರೋ. ಫೈನಲಿ ಬಂದು ರೀಚ್ ಆದ್ವಿ ರೀ. ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬ್ರೋ ರೆಡಿಯಾಗವ್ರೆ ಇಲ್ಲಿ. ಬ್ರೋ ನಮಸ್ಕಾರ. ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟು ನಾನು ಮತ್ತು ಅರು ಬಂದ್ವಿ. ಇವಾಗ ಇಲ್ಲಿಂದ ನಾವು ಸೀದಾ ಒರಿಯನ್ ಮಾಲ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಹತ್ರನೇ ನಡ್ಕೊಂಡು ಹೋಗ್ಬೋದು, ಒಂದು 400 ಮೀಟ್ರ್ ಇದೆ. ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ಇವತ್ತೊಂದು ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ ರೀ. ಯಾವ ಮೂವಿ? ಮೋಡ ಕವಿದ ವಾತಾವರಣ. ಬೆಂಗಳೂರಿಗೂ ಮೋಡ ಕವಿದ ವಾತಾವರಣ. ಇವತ್ತು ನಾವು ನೋಡೋಕೆ ಹೋಗ್ತಿರೋ ಮೂವಿನೂ ಮೋಡ ಕವಿದ ವಾತಾವರಣ. ಸೊ ತುಂಬ ದಿನ ಆಯ್ತು ರೀ ನಾನು ಫಿಲಮ್ಗಳಿಗೆ ಹೋಗಿ. ಆವಾಗ ಕಾಲೇಜ್ಗೆ ಹೋಗ್ತಿದ್ದೀನಲ್ಲ, ಆ ಟೈಮಲ್ಲಿ ಥಿಯೇಟ್ರ್ಗಳಿಗೆ ಹೋಗ್ತಾ ಇರೋದು. ಬಟ್ ಇವತ್ತು ಒರೇನ್ ಮಾಲಲ್ಲಿ ಪ್ರೀಮಿಯರ್ ಶೋ ನೋಡ್ಕೊಂಡು ಬರೋಣ. ಇಲ್ಲೆಲ್ಲ ಅದು ನಮ್ಮ ಹಳ್ಳಿನೇ ಸರಿ ಅಣ್ಣ. ಹಳ್ಳಿನೇ ಸರಿ? ಇಲ್ಲಿ ಬಂದು ಯಾವ್ದು ಹಳ್ಳಿನೇ ಸರಿ ಅಂತಾನೆ ಎಲ್ಲ ತಿರುಗಾಡ್ಬೇಕು ನನಗೆ. ಅಂದ್ರೆ ಒಂದೊಂದ್ ಥರ ಚೆನ್ನಾಗಿರುತ್ತೆ, ಒಂದೊಂದ್ ಥರ ಯೋಚನೆ ಮಾಡಿದ್ರೆ ಹಳ್ಳಿ ಚೆನ್ನಾಗಿರುತ್ತೆ. ಎಲ್ಲ ಗೊತ್ತಿದ್ರೆ ಚೆನ್ನಾಗಿರುತ್ತೆ, ಗೊತ್ತಿಲ್ಲ ಅಂದ್ರೆ ಹಳ್ಳಿನೇ ಸರಿ ಅನ್ಸುತ್ತೆ ಅಷ್ಟೇ. ಗೊತ್ತಿದ್ರು ಏನು, ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್. ಗೊತ್ತಿರೋದು ಗೊತ್ತಿಲ್ಲದೆ ಇರೋದಂತ ಅಲ್ಲ, ಇಲ್ಲಿ ಕಷ್ಟಪಟ್ಟು ದುಡ್ದು ತಿಂತೀವಲ್ಲ, ಆವಾಗ ಗೊತ್ತಾಗೋದು ನಿಜವಾದ ಕಷ್ಟ. ನೋಡಿ ಪಾಪ ಎಂತಂತವ್ರು ಇರ್ತಾರೆ ನೋಡ್ರಿ. ನಾವು ಎಲ್ಲ ಚೆನ್ನಾಗಿದ್ದು ನಮಗೆ ಕಷ್ಟ ಅಂತೀವಿ. ಪಾಪ ಅಂಥವ್ರು ನಿಜವಾದ ಕಷ್ಟದಲ್ಲಿರೋರು ನೋಡಿ. ಅದಕ್ಕೆ ಯಾವತ್ತು ನಮಗಿಂತ ಮೇಲಿರೋರನ್ನ ನೋಡಿ ನಾವು ರಿಗ್ರೆಟ್ ಪಡಬಾರ್ದು. ಇಂಥವ್ರನ್ನ ನೋಡಿ ಅಂದರೆ ಖುಷಿ ಪಡೋದಂತ ಅಲ್ಲ, ನಾವು ಬೆಟರ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ ಸಮಾಧಾನವಾಗಿರ್ಬೇಕು. ಏನಾದ್ರು ನಾವು ನಮಗಿಂತ ಮೇಲಿರೋರನ್ನ ನೋಡಿ ರಿಗ್ರೆಟ್ ಪಡೋದ್ಕಿಂತ ಅಂಥವ್ರನ್ನ ನೋಡಿ ನಾವು ಚೆನ್ನಾಗಿದ್ದೀವಲ್ಲ, ದೇವರು ಇಷ್ಟೊಂದು ಇದರಲ್ಲಿ ಇಟ್ಟಿದ್ದೀನಲ್ಲ ಅಂತ ಖುಷಿ ಪಡಬೇಕು. ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ತೀರ ಅಂತ ನಾವು ಖುಷಿ. ಓಕೆ, ಬನ್ನಿ ಮೇಲೆ ಹೋಗ್ಬೇಕು. ಇವಾಗ ನಾವಿನ್ನೂ ಊಟ ಮಾಡಿಲ್ಲ ರೀ. ಊಟ ಮಾಡ್ಕೊಂಡು ಹೋಗೋಣ ಅಂದರೆ ಲೇಟಾಗಿ ಹೋಗುತ್ತೆ. ಈಗ ಹೋದರೆ ಊಟ ಇಲ್ಲ, ಏನು ಮಾಡೋದು? ಹೊಟ್ಟೆ ಬೇರೆ ಬಟ್ಟೆ ಹಸಿತಾ ಇದೆ, ಊಟ ಮಾಡಿಲ್ಲ. ಇಲ್ಲೇ ಮಾಡ್ಕೋಣ. ಇಲ್ಲಿ ಊಟ ಮಾಡ್ತೀವಿ ಅಂದರೆ ಒಬ್ಬರಿಗೆ ಮಿನಿಮಮ್ ಅಂದರೆ ಒಂದು 500 ರೂಪಾಯಿ ಬೇಕು ಅಲ್ಲ? 500 ಇಲ್ಲಿ? 5,000 ಬ್ರೋ. ಏನು ಊಟಕ್ಕ? ಸ್ನ್ಯಾಕ್ಸ್ ತಿನ್ನಕ್ಕೆ 500 ರೂಪಾಯಿ ಸಾಕಾಯ್ತದೆ. 5,000. 5,000 ನಮ್ಮೂರ್ಲಿ ಒಂದಿದೆ, ಒಂದು ಕಾರ್ಯನೇ ಮಾಡ್ಬಿಡ್ಬೋದಲ್ಲ. ಊರವ್ರನ್ನೆಲ್ಲ ಕರೆದು ಸ್ನ್ಯಾಕ್ಸ್ ತಿನ್ನಕ್ಕೆ 500 ಬೇಕು, ಊಟ ಮಾಡಕ್ಕೆ 5,000 ಬೇಕು. ಊಟ ಮಾಡಕ್ಕೆ 5,000 ಅಂತ ನೋಡಿ. ಶಾಪಿಂಗ್ ಮಾಡಕ್ಕೆ ಲಕ್ಷಾಂತರ ರೂಪಾಯಿ. ನಮ್ಮೂರಲ್ಲಿ ಊರವ್ರನ್ನೆಲ್ಲ ಕರೆದು ಊಟ ಹಾಕ್ಬಿಡ್ಬೋದು 5,000ಕ್ಕೆ. ಕತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗೋದು? ನಮಗೆ ಸಿನಿಮಾ ಟೀಮೇ ಟಿಕೆಟ್ ತಗೊಟ್ಟಿದೆ. ಇವಾಗ ಹೋಗ್ಬೇಕ್ರಿ. 2:10ಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 2:05, ಇನ್ನೊಂದು 5 ನಿಮಿಷ ಒಳಗಡೆ ಹೋಗೋಣ. ಸಿನಿಮಾ ಟೀಮು ಬರುತ್ತಂತೆ, ನೋಡೋಣ, ಮಾತಾಡ್ಸೋಣ. ಸಿನಿಮಾ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀವಿ. ಏನಾರು ರೆಡಿ? PVR ಅಲ್ಲಿ ಸಿನಿಮಾ ನೋಡೋಕೆ ರೆಡಿ? ಏನಂದ್ರೆ ನಮಗೆ ಹೊಟ್ಟೆ ಎಸಿತಾ ಇದೆ, ಅದೊಂದೇ ಪ್ರಾಬ್ಲಮ್. ಏನಾದ್ರು ತಗೊಂಡು ನೋಡ್ರಿ. 5,000 ಆಗುತ್ತೆ. ಊರಿಗೆ ಹೋಗಿ ಸೇರ್ಕೋಬೋದು.
ಮರ್ಯಾದೆ ತೆಗಿತಾನೆ ಅವ ಮರ್ಯಾದೆ. ಹಾಗಾದ್ರೆ ನಾವು 5,000 ಖರ್ಚು ಮಾಡಲ್ಲ ಅಂತನಾ, ಆದರೆ ತಿನ್ನಕ್ಕೆ ಮಾಡಲ್ಲ. ಖರ್ಚು ಮಾಡ್ತೀವಿ ಅಷ್ಟೇ. ಆದ್ರೆ ಅದು ಅಷ್ಟೊಂದು ವೇಸ್ಟ್ ಮಾಡಬಾರ್ದು. ವೇಸ್ಟ್ ವೇಸ್ಟ್ ಖರ್ಚು ಮಾಡ್ಬೋದು. ಹಾಗಾದ್ರೆ ಮೋಡದ ಕಥೆ ಹೇಳ್ತೀಯಾ? ಎಲ್ಲಾ ಮೋಡನು ಮಳೆ ಸುರಿಸಲ್ಲ, ಕೆಲವೊಂದ್ಸಲ ಮೋಡ ಕವಿದಿರುತ್ತೆ. ಆದ್ರೆ ಆ ವರ್ಷ ಎಕ್ಸ್ಕ್ಯೂಸ್ ಮೀ. ಹಾ ಹಾ ನೀವೇ. ವುಡ್ ಯು ಪ್ಲೀಸ್ ಗೆಟ್ ಮಿ ಅ ಕಪ್ ಆಫ್ ಕಾಫಿ? ಹೆಗಲ ಮೇಲೆ ಟವಲ್ ಇದ್ರೆ ಗೌಡ್ರು ಅನ್ಕೊಬೇಕು, ಇವಳನ್ನ ಅಡಿಗೆ ಭಟ್ರು ಅನ್ಕೊಂಬಿಟ್ಲಾ? ಹಾ? ನಂಗೇನೋ ಮಾಡ್ಬೇಕು ಅಂತ ಅನಿಸ್ತಿದೆ, ಹಾ? ಮಾಡ್ಲಾ? ಪಾಪ್ಕಾರ್ನ್ ಮತ್ತೆ ಪೆಪ್ಸಿ ಕೊಟ್ಟಿದ್ದಾರೆ, ಕುಡಿತಾ ಇದೀವಿ. ನಾಳೆ ಫಾಲ್ಸ್ ಹತ್ರ ಬಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ. ಒಳ್ಳೇದಾಗಲಿ. ಓಕೆ ರೀ, ನಾವು ಇಲ್ಲಿ ಬಂದಿದ್ದು ಸಿನಿಮಾ ನೋಡಿದ್ದಾಯ್ತು. ಮತ್ತೆ ಸಿನಿಮಾ ಯಾವ ಥರ ಇದೆ ಅಂತ ಹೇಳ್ತೀನಿ ಅಲ್ಲಿ ಹೋಗಿ. ಸದ್ಯಕ್ಕೆ ಈ ಸಿನಿಮಾದ ಹೀರೋಯಿನ್ ನಮ್ಮ ಜೊತೆ ಇದ್ದಾರೆ. ಹಲೋ ಹಾಯ್ ಮಾಡ್ಬಿಡಿ ನಮ್ಮ ಆಡಿಯನ್ಸ್ಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ ನಾಳೆ 26ನೇ ತಾರೀಕು. ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ನೋಡಿ ಸಪೋರ್ಟ್ ಮಾಡಿ. ಸರ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ಬನ್ನಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೋಡ ಕವಿದ ವಾತಾವರಣ. ಆ್ಯಕ್ಚುಲಿ ಮೂವಿ ರಿಲೀಸ್ ಆಗೋದು ನಾಳೆ ಅನ್ಸುತ್ತೆ. ನಾಳೆನೇ ನಾವು ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಿದ್ದು. ರಿಲೀಸ್ ಆಗೋದಕ್ಕೂ ಮುಂಚೆ ಸ್ಪೆಷಲ್ ಎಂಟ್ರಿ ಓನ್ಲಿ ಫಾರ್ ಅಫಿಷಿಯಲ್ಸ್. ಆ ಥರ ಏನಿಲ್ಲ ರೀ. ಓನ್ಲಿ CMಗಳಿಗೆ ಮಾತ್ರ, ಮೀನ್ಸ್ ಕಾಮನ್ ಪೀಪಲ್ಗಳಿಗೆ ಮಾತ್ರ. ನಾವು ಏನು ದೊಡ್ಡ ಏನು ಇದಲ್ಲ, ನಾರ್ಮಲ್ ಏನೋ ನಮ್ಮನ್ನು ಗುರ್ತಿಡಿದು ಅವರು ಆ್ಯಸ್ ಎ ಗೆಸ್ಟಾಗಿ ಕರೆಸಿದ್ರು. ಎಲ್ಲೋ ಮೂಲೆಯಲ್ಲಿ ಇದ್ದವನು ನಾನು, ನನ್ನನ್ನು ಗುರ್ತಿಡಿದು ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಿನಿಮಾ ಯಾವ ಥರ ಇದೆ ನೋಡಿ ಹೇಳಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ನಾವು ಏನಾದರೂ ಎಷ್ಟು ಬೆಳೆದಿದ್ದಾರೆ. ಅಯ್ಯೋ ಆ ಥರ ಏನಿಲ್ಲ, ನಾವೇನು ಆ ಥರ ಏನು ಬೆಳೆದಿಲ್ಲ. ಏನೋ ಒಂದು ಚೂರು ಪರ್ ಕೆಲಸಗಳು ಮಾಡಿರ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅದನ್ನೇ ಬೆಳೆದಿರೋದು ಅಂತ ಹೇಳೋದು. ನೋಡ್ರಿ, ಫೋಟೋ ಶೂಟ್ ನಡೀತಾ ಇದೆ ಮಾಲ್ಲಿ. ರಜನಿಕಾಂತ್ ಬರ್ತಾನೆ ಇವಾಗ. ಹಾಂ ಬಾ ಟನ್ ಡನ್ ಡನ್ ಡನ್. ವಾವ್ ಏನು ಎಂಟ್ರಿ ಸಾರ್, ಏನು ಫೋಟೋ ಸಾರ್, ಏನು ಪೋಸ್ ಸಾರ್. ಸಿನಿಮಾ ನೋಡ್ಕೊಂಡು ಹಾಗೆ ಹೊರಗಡೆಗೆ ಬಂದ್ವಿ. ಮೋಡ ಕವಿದ ವಾತಾವರಣ ಇಲ್ಲೂ ಇದೆ. ಬೆಂಗಳೂರು ಸುತ್ತ ನೋಡಿ. ಈಗ ಒಂದು ವೀಕ್ ಹಿಂದ್ಗಡೆ 4 ಗಂಟೆಗೆ ಕತ್ಲಾಗ್ಬಿಟ್ಟಿತ್ತು, ಗೊತ್ತಾ ಬ್ರೋ? 4 ಗಂಟೆಗೆ ಫುಲ್ 3:30ಗೆ ಫುಲ್ ಕತ್ಲು. ನಾನು ಅವತ್ತು ರಾಮನಗರದಲ್ಲಿ ಇದ್ವಿ ನಾವು. ಇಲ್ಲಿ ಫುಲ್ಲು ಅದೇ ನಾವು ನಿಮ್ಮೂರಿಗೆ ಬಂದಿದ್ವಲ್ಲ, ಇದಕ್ಕೆ ಹೋರಾಟಕ್ಕೆ ಹೋಗಿದ್ವಲ್ಲ. ಹಾಂ, ಫುಲ್ ಕತ್ಲಾಗ್ಬಿಟ್ಟದೆ 3:30 4 ಗಂಟೆಗೆ. ಯಾವ ಥರ ಇತ್ತಂದರೆ ನೋಡಿ, ಇವತ್ತು ಆ ಥರ ಏನು ಕತ್ಲಾಗಿಲ್ಲ, ಬೆಳಗ್ಗೆ ಕಾಣಿಸ್ತಾ ಇದೆ. ಓಕೆ ರೀ, ಇವಾಗ ಒರಿಯನ್ ಮಾಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ರೂಮ್ ಹುಡುಕ್ತಾ ಇದ್ದೀವಿ, ರೂಮ್ ಸಿಗ್ತಾ ಇಲ್ಲ. ಅಲ್ಲಿ ಒರಿಯನ್ ಮಾಲ್ ಹತ್ರ ರೂಮ್ ಯಾವುದು ಸಿಕ್ಕಿಲ್ಲ. ಅದಕ್ಕೆ ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲೊಂದು ರೂಮ್ ಮಾಡಿ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ನಮ್ಮ ಆಟೋ ಡ್ರೈವರ್ ಪಾಪ ನಮಗೆ ರೂಮ್ ಹುಡ್ಕೊಡೋಕೆ ಹೋಗ್ತಾವ್ರೆ. ಏನು ರೀ ರೂಮ್ಗಳು ಎಲ್ಲ ಕಾಸ್ಟ್ಲಿ. ಇಲ್ಲಿ ಅಫಿಷಿಯಲ್ ಏರಿಯಾ ಅಲ್ವಾ, ಸಿಕ್ಕಾಬಟ್ಟೆ ಕಾಸ್ಟ್ಲಿ. ನಾವು ಏನಕ್ಕೆ ಒಂದು ಟೈಮ್ ಇವಾಗಲೇ 6 ಗಂಟೆ ಆಗಿದೆ. ನಾವು ರೂಮ್ಗೆ ಹೋಗೋ ತನಕ 7 ಗಂಟೆ, ಬೆಳಿಗ್ಗೆ 5 ಗಂಟೆಗೆ ಬಿಡಬೇಕು. ಏನಕ್ಕೆ ವೇಸ್ಟಾಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ದೀವಿ. ಇವರು ವೃಥಾ ಖರ್ಚು ಏನಕ್ಕೆ ಅಂತ. ಇದು ನೀವೇನು ರೀ ಅಷ್ಟು ಸಂಪಾದನೆ ಮಾಡ್ತೀರಾ, ಇದಕ್ಕೆಲ್ಲ ಏನಕ್ಕೆ ತಲೆ ಕೆಡಿಸ್ಕೊತೀರಾ? ತಲೆ ಕೆಡಿಸ್ಕೋಬೇಕು. ನಾವು ಅಲ್ಲಿಂದ ಹಿಂಗೆ ಬಂದಿರೋದಲ್ಲ. 1 ರೂಪಾಯಿನೂ ಸಮುದ್ರ ಅಂತ ಇಲ್ಲ, ಆ ಥರ 1 ರೂಪಾಯಿಗೂ ಕಷ್ಟಪಟ್ಟಿರೋ ದಿನಗಳಿದ್ದಾವೆ. ಅದೆಲ್ಲ ನೆನಪಾಗಬೇಕು, ಅದನ್ನೆಲ್ಲ ನೆನೆಸ್ಕೋಬೇಕು. ಏನು ಬ್ರೋ? ಅದು ದುಡ್ಡಿದೆ ಅಂತ ಖರ್ಚು ಮಾಡೋದು, ಸೋಕಿಗೋಸ್ಕರ ಖರ್ಚು ಮಾಡೋದು, ತೋರಿಸ್ಕೊಳ್ಳೋದಕ್ಕೋಸ್ಕರ ಖರ್ಚು ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋಣ. ಕೆಲವೊಂದು ಕಡೆ ಏನಿರಬೇಕು, ಇತಿಮಿತಿ ಇರಬೇಕು. ನಮ್ಮ ರೂಮ್ ಬಂದು ಇದು 101. ಓಕೆ ಹಾಂ, ಓಕೆ ಬ್ರೋ, ಸಾಕು. ಓಕೆ, ನಮ್ಮ ರೂಮ್ ನೋಡಿ ಈ ಥರ ಇದೆ. ಲೈಟ್ ಬರುತ್ತಾ? ಲೋ ಬಜೆಟ್ ರೂಮ್. ಒಂದು ಬೆಡ್ ಇದೆ, ಮತ್ತು ಒಂದು ದಿವಾನ್ ಕಟ್ಟು, ಚೇರ್ ಹಾಕಿದ್ದಾರೆ, ಫ್ಯಾನ್ ಓಡುತ್ತೆ, ಕರೆಂಟ್ ಇದೆ, ಮತ್ತು ಬಾತ್ರೂಮ್ ಇದೆ. ಸಾಕಲ್ಲ ಬೆಳಗ್ಗೆ ತನಕ? ಈಗಲೇ ಹೇಳ್ಬಿಡ. ಆಮೇಲೆ ನಂಗೆ 5 ಸಾವಿರ ಬೇಕು.
ಐಷಾರಾಮಿ ಬೇಕಂದ್ರೆ ಹೋಗೋಣ ಹೇಳು. ಹಾ. ನಾವು ಬುಕ್ ಮಾಡಿರೋ ಊಟ ಬಂದಿದೆ, ಇವಾಗ ಅದನ್ನ ಮಾಡೋಣ. ಏನೇನು ಮಾಡಿದಾರೆ ಬ್ರೋ ಬುಕ್ಕು? ಇದು ರೋಟಿ ಕರಿ, ದಾಲ್, ವೆಜ್ ಬಿರಿಯಾನಿ, ಗೀರಾ ರೈಸ್. ಓಕೆ, ಇವಾಗ ಅದನ್ನು ತಿನ್ಕೊಂಡು ಮಲಗಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್, ಬೆಳಗಾಗಿದೆ. ನಮ್ಮ ರೂಮ್ ಇವಾಗ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನಾರು ನಿದ್ದೆ ಬಂತ ಚೆನ್ನಾಗೆ? ಬನ್ನಿ ಬ್ರೋ. ಇದ್ಯಾಕೆ ರಗ್ಗೆ ಎತ್ಕೊಬತ್ತಿದ್ದೀರಾ? ಅವ್ರದ್ದು. ಆ ನಿಮ್ದಾ? ಎಲ್ಲ ದೇವ್ಕೊಂಡು ಬರ್ತಿದ್ದೀರಾ ಅಂತ. ಓಹೋ, ನಾವು ರೂಮ್ ಮಾಡಿದ್ದಲ್ಲಿ ಖಾಲಿ ಮಾಡಿಕೊಂಡು ಈಗ ಸೀದಾ ಎಲ್ಲಿ ಬ್ರೋ ತಿಂಡಿಗೆ ಹೋಗ್ತಾ ಇದ್ದೀವಿ. ಚಾಮರಾಜಪೇಟೆ. ಇದೇಂತಕ್ಕೆ ಬ್ರೋ ಇದು? ಅದು ಪ್ಯಾನಿಕು ಈ ಲೇಡೀಸ್ ಸೇಫ್ಟಿಗೆ ಅಂತ ಇದನ್ನ ಗವರ್ಮೆಂಟ್ ಇಂದ ಮಾಡಿರೋದು. ಇದನ್ನ ಓಕೆ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ? ಅದು ಪೊಲೀಸ್ ಕಂಟ್ರೋಲ್ಗೆ ಹೋಗುತ್ತೆ ಅಂತ ಅಂತಾರೆ. ಬಟ್ ಅದೇನು ಎಷ್ಟು ಮಟ್ಟಿಗೆ ನಿಜನ ಎಷ್ಟು ಮಟ್ಟಿಗೆ ಸುಳ್ಳ ಒಂದು ಗೊತ್ತಿಲ್ಲ. ಅದಕ್ಕೆ 16,000 ರೂಪಾಯಿ ಕಟ್ಟಿದೀವಿ ನಾವು. ಕೆಲಸ ಇಲ್ದಿರಾ ಅದು ಒಂಥರ ಸ್ಕ್ಯಾಮ್ ಅಂತೀರಾ? ಸ್ಕ್ಯಾಮ್ ಅಂತ. ಬೆಂಗಳೂರಲ್ಲಿ ಎಷ್ಟು ಎಲ್ಲ ಬಡ ಗಾಡಿಗಳವೆ, ಒಂದೊಂದು ಗಾಡಿಗೆ 16,000 ಅಂತಂದ್ರೆ ಎಲ್ಲಿಂದ? ಕಂಪಲ್ಸರಿ ಹಾಕ್ಸ್ಕೊಳ್ಳೇಬೇಕಾ? ಪ್ಯಾಸೆಂಜರ್ ಗಾಡಿ, ಕಮರ್ಷಿಯಲ್ ಅಲ್ಲಿ ಪ್ಯಾಸೆಂಜರ್ ಗಾಡಿ ಯಾವ್ದೈತೆ ಎಲ್ಲದಕ್ಕೂ ಹಾಕ್ಸ್ಲೇಬೇಕು. ಲೇಡೀಸ್ ಒಬ್ಬರೇ ಹೋಯ್ತಾ ಇರ್ತಾರೆ, ಡ್ರೈವರ್ ಏನಾರ ಗಲಾಟೆ ಮಾಡ್ತಾನೆ ಅಂತ ಟೈಮಲ್ಲಿ ಅದು ಹೊತ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಹೋಗ್ಬೇಕು, ಅಲ್ಲ ಮೆಸೇಜ್ ಹೋಗ್ಬೇಕು, ಅವ್ರ ಕಡೆಯಿಂದ ಒಂದು ಕಾಲ್ ಬರ್ಬೇಕು ನಮ್ಗೆ, ಏನಾಯ್ತು ಏನು ಎತ್ತ ಅಂತ. ಸಿಟಿಲಿ ಕೆಲಸ ನೋಡಿ ಈ ತರ, ಹಳ್ಳಿಲಿ ನೋಡಿ ಎಂತ ಕೆಲಸ. ಲೇ ರಾಜು, ಇವತ್ತು ಪ್ರೂವ್ ಮಾಡ್ದೆ ಇಲ್ಲ ನೀನು ರೈತ ಅಂತ. ಅಪಾರ್ಟ್ಮೆಂಟ್ ಅದೆಲ್ಲ ಒಬ್ಬಂದೇ ಆಗಿರುತ್ತಾ? ಅಂದ್ರೆ ಬಿಲ್ಡರ್ ಒಬ್ನೇ ಆಗಿರ್ತಾನೆ, ಒಳಗಡೆ ಫ್ಲಾಟ್ ಇರ್ತವೆ. ಅಪಾರ್ಟ್ಮೆಂಟ್ ನೋಡ್ರಿ ಅಲ್ಲಿ ಸುಮಾರು ಇಲ್ಲ ಅಂದ್ರೆ ಒಂದ್ 150-200 ಮನೆಗಳು ಇರ್ತವೆ. ನಿಮ್ಗೆ ಏನ್ ಒಂದೊಂದ್ ಚಿಕ್ಕದಾಗ ಬೆಂಕಿ ಪಟ್ಟ ತರ ಕಾಣಿಸ್ತೈತೆ, ಅದೆಲ್ಲ ಒಂದೊಂದ್ ಫ್ಲಾಟ್. ಅಂದ್ರೆ ಒಂದು ಫ್ಲೋರ್ ಅದು. ಆ ಒಂದು ಫ್ಲೋರ್ ಅಲ್ಲಿ ಒಂದ್ 4 ಮನೆ 5 ಮನೆ ಇರ್ತವೆ. ಒಂದೊಂದು ಅದಕ್ಕೆಲ್ಲ ಓನರ್ ಒಬ್ನೇ ಇರ್ತಾನ? ಅಂದ್ರೆ ಬಿಲ್ಡರ್ ಅಂದ್ರೆ ಈ ಪ್ರೆಸ್ಟೀಜ್, ಶೋಭಾ ಈ ತರ ಬಿಲ್ಡರ್ಸ್ ಇರ್ತಾರೆ, ಪೂರ್ವಂಕರ ಈ ತರ ಬಿಲ್ಡರ್ಸ್. ಆಮೇಲೆ ಬೇರೆಯವ್ರ ಹತ್ರ ಅವರು ಸೈಟ್ ತಗೊಂಡು ಅವರು ಈ ತರ ಸೇಲ್ ಮಾಡೋದು ಕಟ್ಬಿಟ್ಟು. ನೋಡ್ರಿ, ಎಲ್ಲೋ ತಿಂಡಿಗೆ ಬಂದಿದೀವಿ, ಹೋಟ್ಲಿಗೆ ಹೋಗಿಲ್ಲ, ಅಂದ್ರೆ ರೋಡ್ ಸೈಡ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಚಾಮರಾಜಪೇಟೆಯಲ್ಲಿ ತಿಂಡಿ ಹೇಗಿದೆ ನೋಡಿ ಬ್ರೋ ಟೇಸ್ಟ್? ಈಗ ಮೇರೆಗೆ ಅರಳಿ ಮರ ಪಾನಿಪುರಿ ಅಂತಂದ್ರೆ ಸಾಯಂಕಾಲ ಟೈಮ್ ಪಾನಿಪುರಿ ಆಗ್ತದೆ. ಇಲ್ಲಿ ಇವಾಗ ಇಡ್ಲಿ ಈ ತರ ಸಿಗುತ್ತೆ. ಸರಿ, ಒಳ್ಳೆ ತಿಂಡಿ ಮಾಡ್ಕೊಂಡು ಬೆಳಗ್ಗೆ ಹೋಗ್ತಾ ಇದೀವಿ ಮೆಟ್ರೋಗೆ. ಅಲ್ಲಿಂದ ಮೆಟ್ರೋ ಹತ್ತಿ ಎಲ್ಲಿಗೆ ಹೋಗ್ಬೇಕು ಬ್ರೋ? ತಲಗಟ್ಪುರ ತಾನೆ? ಮೆಟ್ರೋಗೆ ಹೋಗಿ ತಲಗಟ್ಪುರಕ್ಕೆ ಹೋಗಿ ಆರೋಳಿ. ಬೆಳಿಗ್ಗೆ ತಿಂಡಿ ಆದ್ಮೇಲೆ ಒಂದು ಬಿಸಿ ಬಿಸಿ ಟೀ ಕುಡಿಬೇಕ್ರಿ. ಇಲ್ಲೊಂದು ಟೀ ಕುಡ್ಕೊಂಡು ಸೀದಾ ಹೋಗೋಣ. ಇನ್ನೊಂದು ಟೀ? ಸೊ ನಮ್ಗೆ ಬೆಂಗಳೂರಲ್ಲಿ ತೋರಿಸಿದ್ದೀರಾ, ಒಳ್ಳೆ ಸೌಕರ್ಯ, ಒಳ್ಳೆ ಹೋಟೆಲ್ ಊಟ ಮಾಡ್ತಿದ್ದೀರಾ, ಒಳ್ಳೆ ಕಾರಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ವಿಶ್ವಾಸ ಹಿಂಗೆ ಇರ್ಲಿ ಮುಂದೆ. ಸಿಗೋಣ. ನಮ್ಮ ಅಣ್ಣವ್ರು ಇವರು, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಏನ್ ಬ್ರೋ ಕುಡುಕ ಅಂತ ಹಾಕ್ಸಿದ್ದೀರಾ? ಡೀಸೆಲ್ ಕುಡಿತಾ ಇರ್ತಾರ. ಎಷ್ಟು ಕೊಡುತ್ತೆ ಮೈಲೇಜು? 10-11. ಓಕೆ ಬ್ರೋ, ಮಾಡೋಣ. ಓಕೆ, ನಾನು ಊರಿಗೆ ಹೋಗಿ ನಾಳೆ ಸಿಗ್ತೀನಿ ನಿಮ್ಗೆ. ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.